ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೀನ್. ಐತಿಹಾಸಿಕ ಮಹಾಕುಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಬಂದಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ. 11ರಿಂದ 11:30 ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೃತ ಸ್ನಾನವನ್ನ ಮಾಡಲಿದ್ದಾರೆ. ಈಗಾಗಲೇ ಪ್ರಯಾಗ್ರಾಜ್ನಲ್ಲಿ ಗಂಗಾ ಮಾತೆಗೂ ಕೂಡ ಅವರು ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಮಹಾಕುಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಅಲ್ಲಿ ಏನೆಲ್ಲ ವ್ಯವಸ್ಥೆಗಳು ಆಗಿದೆ ಅನ್ನುವಂತಹ ಒಂದು ವ್ಯವಸ್ಥೆಗಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. 11ರಿಂದ 11:30 ನರೇಂದ್ರ ಮೋದಿ ಪವಿತ್ರ ಸ್ನಾನವನ್ನ ಮಾಡಲಿದ್ದಾರೆ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಒಂದಷ್ಟು ಸಂವಾದವನ್ನ ಕೂಡ ಅವರು ಮಾಡುವಂತಹ ಸಾಧ್ಯತೆಗಳು ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಕೋಟ್ಯಾಂತರ ಭಕ್ತರು ಮಾಡಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆಯೇ UP CM ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಈ ಒಂದು ನದಿಯಲ್ಲಿ ಹೋಗ್ತಾ ಇರುವಂತಹ ಬೋಟಿಂಗ್ನಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಏನೇನು ಮಾಡಲಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಖುದ್ದು UP CM ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರೇ ಕೇವಲ ಒಂದು ದೇಶ ಎರಡು ದೇಶ ಅಂತ ಅಲ್ಲ, ಎಲ್ಲ ಆಲ್ಮೋಸ್ಟ್ 70ಕ್ಕೂ ಅಧಿಕ ದೇಶಗಳ ಜನಸಾಮಾನ್ಯರು ಗಣ್ಯರು ಕೂಡ ಈ ಒಂದು ಮಹೋತ್ಸವದಲ್ಲಿ ಮಿಂದೆದ್ದಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಗ್ರಾಜ್ಗೆ ಆಗಮಿಸಿ ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ. ಇಲ್ಲಿವರೆಗೂ ಒಂದು ಬಂದಿರುವ ಮಾಹಿತಿಯ ಪ್ರಕಾರ ಆಲ್ಮೋಸ್ಟ್ 38 ಕೋಟಿಗೂ ಅಧಿಕ ಭಕ್ತರು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನವನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು 11ರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ 11:30 ವೇಳೆಗೆ ಅಮೃತ ಸ್ನಾನವನ್ನ ಕೂಡ ಮಾಡಲಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅನೇಕರು ಬಂದು ಇಲ್ಲಿ ಪಾಪವನ್ನ ತೊಳ್ಕೊಂಡಿದ್ದಾರೆ. ನಂಬಿಕೆ ಅದೇ, ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿದ್ರೆ ನಮ್ಮ ಪಾಪಗಳು, ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರುವಂತಹ ಪಾಪಗಳು ಎಲ್ಲವೂ ಕೂಡ ನಶಿಸಿ ಹೋಗುತ್ತೆ, ಕಳೆದು ಹೋಗುತ್ತೆ, ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಕಳೆದ 23 ದಿನಗಳಿಂದ ನಡೀತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ. ಈಗಾಗಲೇ ಕೋಟಿ ಕೋಟಿ ಭಕ್ತರು ಬಂದು ಈ ಒಂದು ಪುಣ್ಯ ಸ್ನಾನವನ್ನ ಮಾಡಿ ಮಿಂದೆದ್ದಿದ್ದಾರೆ. ಲಕ್ಷಾಂತರ ಸಾಧು ಸಂತರು, ನಾಗಾ ಸಾಧುಗಳು, ದೇಶದ ಮೂಲೆ ಮೂಲೆಯಿಂದ ಭಕ್ತರು, ದೇಶ ವಿದೇಶದ ಗಣ್ಯರು ಬಂದು ಈಗಲೂ ಕೂಡ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇನ್ನು 26ನೇ ತಾರೀಕಿನವರೆಗೂ ಕೂಡ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ. ಅಷ್ಟರ ಮಟ್ಟಿಗೆ ಆಗ ಎಷ್ಟು ಜನ ಬಂದು ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಬಹುದು ಅನ್ನುವಂತಹ ಅಂದಾಜು ಕೂಡ ಇಲ್ಲ. ಯಾಕಂದ್ರೆ ಪ್ರತಿನಿತ್ಯ ಹೋಗೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಅಲ್ಲಿ ಈಗಾಗಲೇ ನೀವು ಹೋಗಬೇಡಿ ಅಂತ ಕೆಲವರು ಹೇಳ್ತಾರೆ, ಕಾರಣ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಆನಂತರ ಹೋಗಿ ಅಂತ ಹೇಳಿದ್ರು ಕೂಡ ನಾವು ಹೋಗ್ಬೇಕು ಅನ್ನೋವರ ಇಚ್ಛೆಯೇ ಜಾಸ್ತಿಯಾಗಿ ಕೋಟ್ಯಾಂತರ ಜನ ಅಲ್ಲಿಗೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ವಿಶೇಷ ದಿನಗಳನ್ನ ನಾವು ಗಮನಿಸಿದ್ರೆ ಅಂತಹ ವಿಶೇಷ ದಿನಗಳಲ್ಲಿ ಅಂತೂ ಭಕ್ತರ ಸಂಖ್ಯೆಯನ್ನ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಭಕ್ತರು ಒಂದು ಸಲ ನಾವು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನ ಇಟ್ಟುಕೊಂಡು ಅವರು ಸ್ನಾನವನ್ನ ಮಾಡಿ ಆ ನಂತರ ಪೂಜಾ ಕೈಂಕರ್ಯಗಳಲ್ಲಿ ಕೂಡ ಭಾಗಿಯಾಗೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಇಲ್ಲಿವರೆಗೂ ನಾವು ಗಮನಿಸ್ತಾ ಹೋಗೋದಾದ್ರೆ UPಯ ಅಂದರೆ ಅಲ್ಲಿನ ಸರ್ಕಾರದ ಮಾಹಿತಿ ಪ್ರಕಾರ 38 ಕೋಟಿಗೂ ಹೆಚ್ಚಿನ ಭಕ್ತರು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ಅನ್ನೋದು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪವಿತ್ರ ಸ್ನಾನವನ್ನ ಕೆಲವೇ ಹೊತ್ತಿನಲ್ಲಿ ಮಾಡಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ಧಾರ್ಮಿಕ ಚಿಂತಕರಾಗಿರುವಂತಹ ಶ್ರೀನಿವಾಸ್ ಅಯ್ಯಂಗಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಈಗಾಗಲೇ ಮಹಾ ಕುಂಭಮೇಳದಲ್ಲಿ ಪಾಲ್ಗೊಂಡಂತಹ ಕೋಟ್ಯಾಂತರ ಭಕ್ತರ ಸಂಖ್ಯೆಗೆ ಕಡಿಮೆ ಇಲ್ಲ. ಪ್ರತಿಯೊಬ್ಬರು ಕೂಡ ಒಂದು ಸಲ ಆದ್ರೂ ನಾನು ಈ ಸಲ, ಅದರಲ್ಲೂ ಕೂಡ 44 ವರ್ಷಗಳ ಬಳಿಕ ಆಗ್ತಾ ಇರುವಂತಹ ಈ ಒಂದು ಮಹಾ ಕುಂಭಮೇಳದಲ್ಲಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನು ಇಟ್ಕೊಂಡು ಅನೇಕರು ಹೋಗಿ ಸ್ನಾನ ಮಾಡಿ ಬಂದಿದ್ದಾರೆ. ಇನ್ನೂ ಕೂಡ ಅನೇಕರು ಹೋಗೋರಿದ್ದಾರೆ. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿನ ವಿಶೇಷತೆಗಳ ಬಗ್ಗೆ ನೀವು ಹೇಳ್ತಾ ಹೋಗೋದಾದ್ರೆ? ಮೊದಲನೇದಾಗಿ ಪ್ರಯಾಗರಾಜ್ ಅನ್ನೋದೇ ಒಂದು ವಿಶೇಷವಾದಂತಹ ಸ್ಥಳ. ಭೂಮಿಯ ಮೇಲೆ ಇಡೀ ಪ್ರಪಂಚದಲ್ಲಿ ಕಮಲದ ಹೂವ ಭಾರತದಲ್ಲಿ ಮಾತ್ರ ಬೆಳೆಯೋದು. ಈ 4 ಕುಂಭಮೇಳಗಳು ನಡೆಯುವಂತಹ ಸ್ಥಳಗಳೇನಿದೆಯೋ ಅದು ತ್ರಿಕೋಣಾಕಾರದಲ್ಲಿದೆ. ಭಾರತದ ಭೂಪಟದಲ್ಲಿ ತ್ರಿಕೋಣಾಕಾರದಲ್ಲಿದೆ. ಈ ತ್ರಿಕೋಣಾಕಾರವೇ ಮಹಾಲಕ್ಷ್ಮಿಯ ಸಂಕೇತ ಅಥವಾ ಅವಳ ಸ್ವರೂಪ ಅಂತ ಹೇಳ್ತೀವಿ ಶಾಸ್ತ್ರಗಳಲ್ಲಿ. ಎಲ್ಲ ದೇವಸ್ಥಾನಗಳಲ್ಲಿ ಅಂದ್ರೆ ತಿರುಪತಿ, ಮೇಲ್ಕೋಟೆ, ಶ್ರೀರಂಗ ಎಲ್ಲ ದೇವಾಲಯಗಳ ದೇವತಾ ಮೂರ್ತಿ ಏನಿದ್ದಾರೆ, ಮೂಲ ಮೂರ್ತಿ ಅಥವಾ ಉತ್ಸವ ಮೂರ್ತಿ, ಅದರಲ್ಲಿ ಹೃದಯ ಭಾಗದಲ್ಲಿ ಮಹಾಲಕ್ಷ್ಮಿಯನ್ನ ಅಂದ್ರೆ
ಮಹಾಲಕ್ಷ್ಮಿಯ ಸ್ವರೂಪವನ್ನ ಇಟ್ಟಿರ್ತಾರೆ, ತಾವು ಗಮನಿಸಬಹುದು. ಆದರೆ ಆ ಮೂಲ ಮೂರ್ತಿಯಲ್ಲೋ ಅಥವಾ ಉತ್ಸವ ಮೂರ್ತಿಯಲ್ಲೋ ಅಲಂಕಾರಕ್ಕಿಂತ ಮುಂಚೆ ಅಲ್ಲಿ ತ್ರಿಕೋಣಾಕಾರ ಇರುತ್ತೆ, ಅಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಹಾಗೆ ಭಾರತದಲ್ಲಿ ಪವಿತ್ರವಾದಂತಹ ಏನ್ ನಾವು ಕುಂಭದಿಂದ ಬಿದ್ದಂತಹ ಅಮೃತ ಹನಿಗಳು ಅಂತ ಏನ್ ಹೇಳ್ತೀವೋ ಅದು ಹೃದಯದ ಮೇಲೆ ಬಿದ್ದ ಹಾಗೆ, ಅದು ಮಹಾಲಕ್ಷ್ಮಿಯ ರೂಪಕವಾದಂತಹ ಹೃದಯದ ಮೇಲೆ ಬಿದ್ದ ಹಾಗೆ. ಹಾಗಾಗಿಯೇ ಆ ತ್ರಿಕೋಣದಲ್ಲಿಯೇ ಆ 4 ಬಿಂದುಗಳು ಬಿದ್ದು ಸಂಗಮವಾಗುವಂತಹ ಕ್ಷೇತ್ರಗಳಾಗಿವೆ. ಅದರಲ್ಲಿ ವಿಶೇಷವಾದಂತದ್ದು ಪ್ರಯಾಗರಾಜ್. ಇದರಲ್ಲಿ ಬಹಳ ವಿಶಿಷ್ಟವಾದಂತದ್ದು 144 ವರ್ಷಕ್ಕೆ ಬರುವಂತಹ ಒಂದು ಕುಂಭಮೇಳ ಅಂತ ಹೇಳ್ಬೋದು. ಆ ಕುಂಭಮೇಳದಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇದ್ದೇ ಇರುವಂತಹ ಕ್ಷೇತ್ರ ಅದು. ಅದರ ಜೊತೆಗೆ ಇವತ್ತು ಅಂದ್ರೆ ರಥಸಪ್ತಮಿಯ ದಿವಸ ಅಂತ ಹೇಳ್ತೀವಿ ಇದನ್ನ. ಅಂದ್ರೆ ಕೆಲವರು ನೆನ್ನೆನೆ ಆಚರಣೆ ಮಾಡಿದರೆ, ಈ ಕೆಲವರು ಇವತ್ತು ಆಚರಣೆಯನ್ನು ಮಾಡಿದ್ದಾರೆ. ಈ ಮೇಲ್ಕೋಟೆಯಲ್ಲ ಇವತ್ತು ಆಚರಣೆ ಮಾಡಿದ್ದಾರೆ. ಈ ರಥಸಪ್ತಮಿಯಲ್ಲಿ ಸೂರ್ಯ ಬಿಂಬದಲ್ಲಿ ನಾರಾಯಣ, ಶಿವ ಮತ್ತು ಮಹಾಲಕ್ಷ್ಮಿ ಇವರು 3 ಜನನು ಇರ್ತಾರೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ಮತ್ತು ಈ ದಿವಸ ಅಂದ್ರೆ ಯಾವುದೆಲ್ಲ ಇದೆಯೋ ಭೂಮಿ ಮೇಲೆ ಅದಕ್ಕೆಲ್ಲ ಎನರ್ಜಿಯನ್ನ ಅಂದ್ರೆ ಶಕ್ತಿಯನ್ನ ತುಂಬೋ ದಿವಸ ಇದು. ಹಾಗಾಗಿ ಇದೊಂದು ದೊಡ್ಡ ಮಹತ್ವ ಅಂತ ಹೇಳುತ್ತೆ. ಅಂದ್ರೆ ಉತ್ತರಾಯಣಕ್ಕೆ ಪಥವನ್ನ ಬದಲಾವಣೆ ಮಾಡಿ ಸಂಕ್ರಾಂತಿಯ ದಿವಸ ಇವತ್ತು ಅಧಿಕೃತವಾಗಿ ಉತ್ತರಾಯಣಕ್ಕೆ ಹೋಗ್ತಾನೆ. ಅಂತಹ ಇದು ಪುಣ್ಯ ಪರ್ವಕಾಲ ಅಂತ ಹೇಳ್ತೀವಿ. ಇದರಲ್ಲಿ ಅಷ್ಟೇ ಮಹತ್ವ ಅಂತ ಹೇಳ್ತಿದ್ದೀರಿ ನೀವು? ಹೌದೌದು, ರಥಸಪ್ತಮಿಯ ಮಹತ್ವವೂ ಕೂಡ ಸೇರಿದೆ ಇದರಲ್ಲಿ. ಅಂದ್ರೆ ಸೂರ್ಯೋದಯದಲ್ಲಿ ಇದ್ದಂಥದ್ದು ಆ ದಿವಸವೆಲ್ಲ ಪೂರ್ತಿ ಅದೇ ಲೆಕ್ಕಾಚಾರದಲ್ಲಿ ನಾವು ತಗೊಳ್ತೀವಿ. ಹಾಗಾಗಿ ಇವತ್ತು ನಿನ್ನೆ ವ್ರತ ಮಾಡಿ ಇವತ್ತೇನಾದ್ರೂ ಸ್ವರ್ಣ ಪ್ರತಿಮೆಯನ್ನ ಅಂದ್ರೆ ಚಿನ್ನದ ಮೂರ್ತಿಯನ್ನ ತಲೆ ಮೇಲಿಟ್ಟು ಎಕ್ಕದ ಎಲೆಯ ಮೇಲಿಟ್ಕೊಂಡು ಸ್ನಾನವನ್ನ ಮಾಡಿದ್ರೆ ಅವನಿಗೆ ಆರೋಗ್ಯದ ಸಮಸ್ಯೆಯೇ ಇರೋದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಅಂತ ಪವಿತ್ರವಾದಂತದ್ದು. ಅದ್ರ ಜೊತೆಗೆ ಇವತ್ತು ಅಮೃತ ಬಿಂದು ಬಿದ್ದಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದಾರೆ ಭಾರತದ ಪ್ರಧಾನ ಮಂತ್ರಿಗಳು ಅಂತ ಹೇಳಿದ್ರೆ, ಇನ್ನೊಂದು ಸ್ನಾನಕ್ಕೆ ಇರುವಂತಹ ವಿಶೇಷಗಳು ಸ್ನಾನಂ ಸುಖಕರಂ, ಸ್ನಾನಂ ಹಿತಕರಂ, ಸ್ನಾನಂ ಆರೋಗ್ಯಕರಂ. ಹೀಗೆ ಸ್ನಾನ ಸುಖವನ್ನ ಕೊಡುತ್ತೆ, ಉಲ್ಲಾಸವನ್ನ ಕೊಡುತ್ತೆ, ಮನಸ್ಸಿಗೆ ಆನಂದವನ್ನ ಕೊಡುತ್ತೆ. ಅದೇ ರೀತಿ ಗಂಗೆ ಪಾಪವನ್ನ ತೊಳಿತಾಳೆ. ಇದೆಲ್ಲ ಮಹತ್ವವನ್ನು ಇರೋದ್ರಿಂದ ಇವತ್ತು ಸ್ನಾನ ಮಾಡ್ತಾ ಇರೋದು ಅತ್ಯಂತ ಪವಿತ್ರವಾದಂತಹ ವಿಷಯ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ. ಈಗ ಶ್ರೀನಿವಾಸ ಅಯ್ಯಂಗಾರ್ ನೀವು ಹೇಳಿದಾಗ ಒಂದ್ ಕಡೆ ಭೂಮಂಡಲ ಮತ್ತೊಂದ್ ಕಡೆ ನಭೋಮಂಡಲ ಎರಡೂ ಕೂಡ ಅಂದ್ರೆ ಸಮ್ಮಿಲನ ಆಗುವಂಥದ್ದು, ಒಂದೇ ರೇಖೆಯಲ್ಲಿ ಬರುವಂತಹ ಒಂದು ವಿಚಾರಗಳನ್ನ ಇಟ್ಟುಕೊಂಡೇ ಪ್ರಕೃತಿ ಮಾಡುವಂಥದ್ದು. ಇನ್ನೊಂದು ಕಡೆ ನಾವು ದೇವತೆಗಳ ವಿಚಾರಗಳನ್ನ ಗಮನಿಸಿದ್ರೆ ಸೊ ಎಲ್ಲವೂ ಕೂಡ ಮಿಳಿತ ಆಗಿರುವಂತಹದ್ದು ಈ ಒಂದು ಕುಂಭಮೇಳದಲ್ಲಿ ಅಂತ ಅಂದ್ಕೊಳ್ಬಹುದಾ ಹೇಗೆ ಅಂತ ಹೇಳಿ? ಹೌದೌದು, ದೊಡ್ಡ ವಿಷಯ ಅಂತ ಹೇಳಿದ್ರೆ ಭಾರತದಲ್ಲಿ ನಮಗೆ ಈ ಪುಣ್ಯಕ್ಷೇತ್ರಗಳು ಅಂತ ಹೇಳ್ತಾ ಇದ್ವಿ ಅಲ್ವಾ. ಈ ಪುಣ್ಯಕ್ಷೇತ್ರಗಳೆಲ್ಲ 3ನೇ ಶತಮಾನದಿಂದ ಆಚೆಗೆ ಬಂದವು. ಅಂದ್ರೆ ಈಗ ಶ್ರೀರಂಗನೋ, ತಿರುಪತಿನೋ, ಕಾಂಚೀಪುರನೋ, ಸಾಂಚಿನೋ ಯಾವುದೇ ದೇವಾಲಯಗಳು ಭೂಮಿಯ ಮೇಲೆ ಸ್ಥಾಪನೆ ಆಗ್ಬೇಕಾದ್ರೆ ಅದು 3ನೇ ಶತಮಾನದಿಂದ ಬರ್ತಾ ಇತ್ತು. ಇದನ್ನ ನಾವೆಲ್ಲ ಪುಣ್ಯ ಭೂಮಿ ಅಂತ ಕರಿತಾ ಇದ್ವಿ. ಆದ್ರೆ ಇದನ್ನ ತೀರ್ಥ ಭೂಮಿ ಅಂತ ಕರಿತೀವಿ. ತೀರ್ಥ ಕ್ಷೇತ್ರಗಳು ಅಂತ ಏನಿದೆಯೋ ಆ ತೀರ್ಥ ಕ್ಷೇತ್ರಗಳಲ್ಲಿ ಪ್ರಯಾಗರಾಜ್ಗೆ ವಿಶೇಷವಾದಂತಹ ಶಕ್ತಿ ಮತ್ತು ಮಹತ್ವ ಇದೆ. ಹಾಗಾಗಿ ಪ್ರಯಾಗರಾಜನ್ನ ಆಯ್ಕೆ ಮಾಡಿಕೊಂಡು ಪ್ರಧಾನಮಂತ್ರಿ ಅವರು ಸ್ನಾನವನ್ನು ಮಾಡ್ತಾ ಇರೋದು ಒಂದು ವಿಶೇಷ. ಜೊತೆಗೆ ಆಸ್ತಿಕ ಭಕ್ತರಲ್ಲಿ ಏನಿದೆ, ಗಂಗಾ ನದಿ ಪವಿತ್ರವಾದಂಥದ್ದು, ಎಲ್ಲ ನದಿಗಳಿಗೂ ತಾಯಿಯ ರೂಪದಲ್ಲಿರುವಂತದ್ದು, ಆ ಗಂಗೆಯೇ ಪುನೀತವಾದಂಥದ್ದು. ಹಾಗಾಗಿ ಅಲ್ಲಿ ಮಿಂದರೆ ನಾವೆಲ್ಲ ಪಾಪಗಳನ್ನ ಕಳ್ಕೋಬಹುದು ಅಂತ ಹೇಳಿ ಶಾಸ್ತ್ರಗಳಿರುತ್ತೆ. ಈಗ ಒಂದೊಂದು ನದಿಗಳಲ್ಲಿ ಮರುದ್ರತ ಅಂತ ಹೇಳಿ ಒಂದು ನದಿ, ಅಂದ್ರೆ ಅದಕ್ಕೆ ಕಾವೇರಿಗೆ ಮರುದ್ರತ ಅಂತ ಹೆಸರು. ಬರೀ ಆ ಗಾಳಿ ಮೈ ಮೇಲ್ ಗಾಳಿ ಏನಿದೆ, ಆ ಕಾವೇರಿ ನದಿಯ ಮೇಲೆ ಹೋಗುವಂತಹ ಗಾಳಿ ನಮಗೆ ಸೋಕಿದ್ರೆ ಎಲ್ಲ ಪಾಪಗಳು ಹೋಗುತ್ತೆ ಅಂತ ಹೇಳುತ್ತೆ. ಹಾಗೆಯೇ ಗಂಗೆಯಲ್ಲಿ ಮಿಂದ್ರೆ ಎಲ್ಲ ಪಾಪಗಳು ಹೋಗುತ್ತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕಕ್ಕೆ ಸಿಕ್ಕಂತದ್ದು ಒಂದು ಕಾವೇರಿ ಅದ್ಭುತವಾದಂಥದ್ದು, ಹಾಗೆಯೇ ಭಾರತಕ್ಕೆ ಸಿಕ್ಕಂತದ್ದು ಗಂಗಾ ನದಿ. ಹೀಗೆ ಗಂಗಾ ನದಿಯ ನೀರು ಕೂಡ ಅನೇಕ ವರ್ಷಗಳು ಕೆಡಲ್ಲ. ಅದು ಯಾವುದೇ ತ್ರಿವೇಣಿ ಸಂಗಮ ಅಂತ ಹೇಳಿ ಗಂಗಾ ಯಮುನಾ ಸರಸ್ವತಿ. ಹೌದೌದು, ಯಮುನೆಯಲ್ಲಿ ಕೃಷ್ಣ ಪರಮಾತ್ಮ ಆಡಿದಂಥದ್ದು, ಗಂಗೆಯಲ್ಲಿ ಇನ್ನೊಂದು ವಿಷಯ, ಗಂಗೆಯಲ್ಲಿ ಗುಹ ಕರ್ಕೊಂಡು ಹೋಗ್ಬೇಕಾದ್ರೆ ರಾಮ ಗಂಗೆಯಲ್ಲಿ ಮುಟ್ಟಿದ್ದಷ್ಟೇ, ಅವನ ಸ್ನಾನವೇ ಮಾಡಿಲ್ಲ ರಾಮ. ಅವನು ಮುಟ್ಟಿದಂತಹ ತೀರ್ಥ ಮತ್ತು ಯಮುನೆಯಲ್ಲಿ ಕೃಷ್ಣ ಆಡಿದಂತಹ ತೀರ್ಥ ಮತ್ತು ಸರಸ್ವತಿ ಬ್ರಹ್ಮ ಮಾನಸರ
ಬ್ರಹ್ಮನಿಂದನೇ ಬಂದಂತದ್ದು ಅದು ಸರಸ್ವತಿ ಅಂತ ಹೇಳಿ ಈ ಮೂರೂ ನದಿಗಳು ಪವಿತ್ರ ಸಂಗಮವಾಗುವಂತಹ, ಅದು ಅಲ್ಲದೆ ಅಮೃತ ಬಿಂದುಗಳು ಬಿದ್ದಂತಹ ಆ ಕಾಲಘಟ್ಟ ಅಂತ ಏನ್ ಹೇಳ್ತೀವಿ, ಪರ್ವಕಾಲ ಅಂತ, ಆ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಬಹುತೇಕ ನಮ್ಮ ಪಾಪಗಳೆಲ್ಲ ಕಳೆದು ಪುಣ್ಯ ಬರುತ್ತೆ ಅಂತ. ಈಗ ಅನೇಕ ರಾಜಕಾರಣಿಗಳು ಎಲ್ಲ ರೀತಿಯಲ್ಲಿಯೂ ಅವರವರಿಗೆ ಬೇಕಾದಂತ ರೀತಿಯಲ್ಲಿ ತೋಚಿಕೊಂಡು ಅವರು ಪೂಜೆಯನ್ನು ಮಾಡುವಂತದ್ದು ಅಥವಾ ಕ್ರಮವಾಗಿ ಬಂದಿರುವಂತಹ ಫಲವನ್ನ ಪಡ್ಕೊಂಡು ಬರ್ತಾ ಇರ್ತಾರೆ. ಈ ಪೂಜೆ ಮತ್ತು ಒಂದು ವಿಶ್ವಾಸವನ್ನ ಇಟ್ಟು ಮಾಡ್ಕೊಂಡು ಬರ್ತಾರೆ. ಆದ್ರೆ ಅದರಲ್ಲಿಯೇ ನಂಬಿಕೆಯನ್ನು ಇಟ್ಕೊಂಡು ಮಾಡ್ತಾರಲ್ಲ, ಅವ್ರಿಗೆ ನಿಜವಾಗಲೂ ಕೂಡ ಪುಣ್ಯವಾದಂತಹ ಕೆಲಸ, ಪುಣ್ಯವಾದಂತಹ ಫಲಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಅದರಲ್ಲಿ ಪ್ರಧಾನಮಂತ್ರಿ, ಯಾಕಂದ್ರೆ ಪ್ರಧಾನಮಂತ್ರಿಗಳು ಯಾವುದೇ ಹಬ್ಬ ಆಗ್ಲಿ, ಆಚರಣೆಗಳಾಗ್ಲಿ ಅಥವಾ ಉಪವಾಸ ವೃತ್ತಗಳನ್ನು ನಾವು ಮಾಡೋದಾಗಿರೋದು, ಇವೆಲ್ಲದರಲ್ಲೂ ಕೂಡ ನಾವು ಗಮನಿಸ್ತಾ ಇರ್ತೀವಿ. ಪ್ರತಿ ಬಾರಿ ಕೂಡ ಅಂದ್ರೆ ದಸರಾ ಹಬ್ಬದ ಸಂದರ್ಭದಲ್ಲಿ ಆಗಿರೋದು, ಕೆಲವು ಕಡೆಗಳಲ್ಲಿ ಉಪವಾಸ ಮಾಡುವಂತಹ ದಿನಗಳು, ಇಂತಹ ಸಂದರ್ಭದಲ್ಲಿ ಇದು ಮತ್ತಷ್ಟು ವೈಶಿಷ್ಟ್ಯತೆಯನ್ನ ಅವರಿಗೆ ನೀಡುತ್ತೆ ಅಂತ ಹೇಳ್ತೀರಿ ಹಾಗಾದ್ರೆ? ಅದ್ಭುತ, ಹೌದೌದು, ಅದು ಖಂಡಿತವಾಗ್ಲೂ ಅದೌದು. ಮೊದಲೇ ಅವರು ಆಸ್ತಿಕರು, ಜೊತೆಗೆ ರಾಜಕಾರಣಿಯ ವಿಷಯ ಹಾಗೆ ಹೊರತುಪಡಿಸಿಯೂ ಕೂಡ ಅವರು ಧಾರ್ಮಿಕ ವಿಚಾರಧಾರೆಗಳಲ್ಲಿ ಶ್ರದ್ಧೆಯನ್ನು ಇಟ್ಕೊಂಡವರು. ಅವರಿಗೆ ಯಾವುದು ಆರೋಗ್ಯ ಅಂತ ಚೆನ್ನಾಗಿ ತಿಳಿದಿದೆ, ಯಾವುದು ಮನಸ್ಸಿನ ಒತ್ತಡಗಳನ್ನ ನೀಗುವಂತಹ ಕೆಲಸ ಮಾಡಬೇಕು ಅಂತ ಏನ್ ತಿಳ್ಕೊಂಡಿದ್ದಾರೆ, ಅದೆಲ್ಲವೂ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆಚರಣೆಗಳು ಮೊದಲಿಂದಲೂ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಣೆಗಳು ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಮಾನಸಿಕ ಒತ್ತಡಗಳನ್ನ ಕಡಿಮೆ ಮಾಡೋದಕ್ಕೆ, ಆರೋಗ್ಯವನ್ನ ಕಾಪಾಡೋದಕ್ಕೆ ಅಷ್ಟೇ ಬಂದಿರೋದು. ದೇವಾಲಯದಿಂದ ಯಾವ್ದಾದ್ರು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಅದು ಮಾನಸಿಕ ಮತ್ತು ದೈಹಿಕವಾಗಿ ಇರುತ್ತೆಯೇ ವಿನಃ ಬೇರೆ ಯಾವ ಉಪಯೋಗವೂ ಇಲ್ಲ ಅಂತ ಶಾಸ್ತ್ರವೇ ಹೇಳುತ್ತೆ. ಹಾಗಾಗಿಯೇ ಅವರ ಮಾನಸಿಕವಾಗಿ ಸದೃಢವಾಗಬೇಕು ಮತ್ತು ದೈಹಿಕವಾಗಿ ಸದೃಢವಾಗುವ ಒಬ್ಬ ವ್ಯಕ್ತಿ 70 ವರ್ಷದಲ್ಲಿ ಕೊರೆಯುವ ಚಳಿಯಲ್ಲಿ ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಿಜವಾದಂತಹ ಶಕ್ತಿ ಇದ್ದೇ ಇರುತ್ತೆ ಅವರಿಗೆ. ನೀವು ಅಭ್ಯಾಸನಾದ್ರೂ ಮಾಡಿ, ಏನಾದ್ರೂ ಮಾಡಿ, ಈಗ ಅವ್ರಿಗೇನೋ ಪಾಪ ಇಲ್ಲ, ಇವ್ರ ಪಾಪ ಹೋಗುತ್ತೆ, ಅದು ಯಾವುದೇ ಟೀಕೆ ಟಿಪ್ಪಣಿಗಳು ಬಂದ್ರೂ ಕೂಡ ಅವರ ಅಭ್ಯಾಸ ಇದೆ ನೋಡಿ, ಆ ಅಭ್ಯಾಸ 70ನೇ ವರ್ಷದಲ್ಲಿ ಇನ್ನೊಬ್ಬನ್ನ ಸ್ನಾನ ಮಾಡು ಅಂತ ಹೇಳಿದ್ರೆ ಅವ್ರ ಕೈಲಿ ಆಗಲ್ಲ. ಆ ರೀತಿಯಾದಂತಹ ಅಭ್ಯಾಸಗಳನ್ನ ಇಟ್ಕೊಂಡಿರ್ತಾರೆ ನೋಡಿ. ಕೃಷ್ಣ ಪರಮಾತ್ಮನು ಅದನ್ನೇ ಹೇಳ್ತಾನೆ ಗೀತೆಯಲ್ಲಿ, ನನಗೆ ಚಂಚಲಮ್ಮಿ ಮನಕೃಷ್ಣ, ನನಗೆ ಮನಸ್ಸು ಚಂಚಲವಾಗ್ತಾ ಇದೆ ಕೃಷ್ಣ ಅಂತ ಹೇಳಿ ಅರ್ಜುನ ಕೇಳ್ತಾನೆ. ಅಭ್ಯಾಸ ಏನಕ್ಕ ಉಂತೆಯ, ಅಭ್ಯಾಸ ಮಾಡೋ, ಅಭ್ಯಾಸ ಮಾಡೋದ್ರಿಂದ ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಆ ಅಭ್ಯಾಸವೇ ನಮಗೆ ಆರೋಗ್ಯವನ್ನ ಕೊಡುತ್ತೆ, ಆರೋಗ್ಯವೇ ನಮಗೆ ನೆಮ್ಮದಿಯನ್ನು ಕೊಡುತ್ತೆ ಅನ್ನೋದು ಶಾಸ್ತ್ರದ ವಿಚಾರಧಾರೆ ಅದು. ಹಾಗಾಗಿಯೇ ಈ ಅಭ್ಯಾಸಗಳು ನಮ್ಮಲ್ಲಿ ಶ್ರದ್ಧೆಯಿಂದ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ನಮ್ಮನ್ನ ಯಾವ ಸ್ಥಳದಲ್ಲಿ ಬೇಕಾದ್ರೂ ನಿಲ್ಸುತ್ತೆ. ಈಗ ಕೊರೆಯುವ ಚಳಿಯಲ್ಲಿ ಅಘೋರಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾದಂತಹ ಕಠಿಣ ಶ್ರಮವನ್ನ ವಹಿಸಿ ಅವರು ಅದನ್ನ ಆ ದೇಹವನ್ನ ಅದಕ್ಕೆ ಹೊಗ್ಗಿಸಿರ್ತಾರೆ. ಹಾಗಾಗಿ ಅದು ಒಂದು ದಿವಸಕ್ಕೆ ಬಂದ್ಬಿಡಲ್ಲ. ಈಗ ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೀನಿ ಅಂತ ಹೇಳಿ ಯಾರೋ ಒಬ್ಬ ಒಂದು ಎಲ್ಲೂ ಸ್ನಾನ ಮಾಡ್ದೇನೆ ಬಿಸಿ ನೀರಲ್ಲೇ ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೀನಿ ಅಂದ್ರೆ ಅವ್ನ ಕೈ ಖಂಡಿತವಾಗ್ಲೂ ಮಾಡಕ್ ಆಗಲ್ಲ. ಆ ಕೊರೆಯುವ ಚಳಿಯಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಮೊದಲಿಂದ ಅಭ್ಯಾಸ ಮಾಡ್ಕೊಂಡು ಸ್ನಾನವನ್ನು ಮಾಡಿದ್ರೆ ಮಾತ್ರ ಅವರಿಗೆ ದಿನ ಬೆಟ್ಟ ಹತ್ತವ್ರಿಗೆ ಏನೂ ಸಮಸ್ಯೆ ಆಗಲ್ಲ. ಯಾವತ್ತೋ ಒಂದ್ ದಿವಸ ಬೆಟ್ಟ ಹತ್ತವ್ರಿಗೆ ಮಾತ್ರ ಸಮಸ್ಯೆ ಆಗುತ್ತೆ. ಅಯ್ಯೋ ಕಾಲು ನೋವುತ್ತೆ, ಕೈ ನೋವುತ್ತೆ, ಸುಸ್ತಾಗುತ್ತೆ, ಉಸಿರು ಕಟ್ಟುತ್ತೆ, ಇದೆಲ್ಲವನ್ನೂ ಹೇಳ್ತಾರೆ. ಹಾಗಾಗಿಯೇ ಅಭ್ಯಾಸವನ್ನ, ನೀತಿ ನಿಯಮವನ್ನ ಇಟ್ಕೊಂಡು ಅಭ್ಯಾಸವನ್ನ ಮಾಡ್ಬಿಟ್ರೆ ಅವ್ರಿಗೆ ಯಾವುದೇ ವಿಧವಾದಂತಹ ಸಮಸ್ಯೆ ಇರೋದಿಲ್ಲ. ಆದ್ರಿಂದಾನೇ ಕೈಲಾಸದ ಮಾನಸ ಯಾತ್ರೆಯನ್ನು ಮಾಡ್ತಾರೆ, ಮುಕ್ತಿನಾಥಕ್ಕೂ ಹೋಗ್ತಾರೆ ಮೋದಿಜಿಯವರು. ಅದ್ರ ಜೊತೆ ಕೇದಾರನಾಥದಲ್ಲಿಯೂ ಹಿಮಪರ್ವತದ ಹಿಮಚ್ಛಾದೆಯಲ್ಲಿ ಮಧ್ಯದಲ್ಲಿ ಕೂತು ಜಪವನ್ನು ಮಾಡ್ತಾರೆ. ಇದೆಲ್ಲ ಯಾವುದು ಅಸಾಧ್ಯವಾದ ಮಾತು. ಇದನ್ನೆಲ್ಲ ಆ ವಯಸ್ಸಿನಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಚಿಕ್ಕ ವಯಸ್ಸಿನಿಂದ ಅಭ್ಯಾಸ ಇದ್ರೆ ಮಾತ್ರ ಅದನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗಂತ ಹೇಳಿದ್ರೆ 2019 ಕೂಡ ಇದೇ ರೀತಿಯ ಕುಂಭಮೇಳ ಆಗುವಂತ ಸಂದರ್ಭದಲ್ಲಿ ಬಂದು ನೈರ್ಮಲ್ಯ ಅಂದ್ರೆ ಕಾರ್ಮಿಕರಿಗೂ ಕೂಡ ಅವರ ಒಂದು ಪಾದಪೂಜೆ ಮಾಡಿದ್ದನ್ನ ಕೂಡ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು ಅಂತ ಹೇಳಿ. ಹೌದು, ಅವ್ರು ಎಲ್ಲ ಈಗ ನಮ್ಮನ್ನ ಶುಚಿಯನ್ನು ಮಾಡುವಂತಹ ಎಷ್ಟೋ ಪ್ರಕೃತಿಗೆ ನಾವು ವಂದನೆಗಳನ್ನ ಸಲ್ಲಿಸ್ತೀವಿ. ನಮ್ ಎದುರಿಗೆ ಇದ್ದಂತವ್ರಿಗೆ ವಂದನೆ ಸಲ್ಲಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ಇವತ್ತಿನ ಜನಗಳು ಅದನ್ನ ಮಾಡ್ತಾ ಇಲ್ಲ. ಅದೇ ದೊಡ್ಡ ಹೊಡೆತ ಅದು. ಹಾಗಾಗಿ ಅದನ್ನ ಆಶ್ರಿತ ಜನಗಳಿಗೆ ಯಾವ್ದಾದ್ರು ರೀತಿಯಲ್ಲಿ ಮಾರ್ಗದರ್ಶನ ಕೊಡಬೇಕು. ಅವರ ಸೇವೆಯನ್ನು ಮಾಡಿದಂತದ್ದ ಕುರುಹಾಗಿ ಅವರಿಗೆ ಮರ್ಯಾದೆಯನ್ನು ಕೊಡಬೇಕು ಅನ್ನೋದು ಅವರು ತಿಳ್ಕೊಂಡಿದ್ದಾರೆ. ಆದ್ರಿಂದ ಅದನ್ನ ಮಾಡ್ತಾರೆ. ಈಗ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಇಷ್ಟೊಂದು ಫೋಕಸ್ ಆಗತ್ತೆ. ಅವ್ರು ಗಂಗಾ ನದಿಗೆ ಹೋಗಿ ಸ್ನಾನವನ್ನು ಮಾಡ್ತಾರೆ ಅಂದ್ರೆ ಅದು ಮೊದಲಿಂದನೂ ಅವ್ರ ಅಭ್ಯಾಸ ಇಟ್ಕೊಂಡಿದ್ದಾರೆ. ಅದನ್ನ ಅದು ಇವತ್ತಿಂದ ಏನಲ್ಲ, ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆಯಿಂದನೂ ಕೂಡ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ಆಗ ಪ್ರಚಾರದಲ್ಲಿ ಇರ್ಲಿಲ್ಲ, ಈಗ ಪ್ರಚಾರದಲ್ಲಿ ಇದ್ದಾರೆ ಅವರು. ಅದು ಭಾರತದ ಪ್ರಧಾನಮಂತ್ರಿ ಅನ್ನೋ ಒಂದು ಕಾರಣಕ್ಕಾಗಿ ಅವರ ಎಲ್ಲ ಪ್ರೋಗ್ರಾಮ್ಗಳು ಕೂಡ ಜನಗಳಿಗೆ ಗೊತ್ತಾಗ್ಬೇಕು ಅನ್ನೋದಕ್ಕಾಗಿ ಈಗ ಬಹುತೇಕ ಅದೆಲ್ಲವೂ ಗೊತ್ತಾಗ್ತಾ ಇದೆ. ಈಗ ಒಬ್ಬ ವ್ಯಕ್ತಿ ಮಾಲ್ಡೀವ್ಸ್ಗೆ ಹೋಗಿ ಅಷ್ಟು
ಶ್ರಮವಹಿಸಿ ಅಲ್ಲಿ ಇದ್ದು ನೋಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ, ಅಥವಾ ಲಕ್ಷದೀಪಕ್ಕೆ ಹೋಗಿ ಅದನ್ನ ಉತ್ತೇಜನ ಮಾಡೋದಕ್ಕಾಗಿ ಅಲ್ಲಿ ಹೋಗಿ ತನ್ನ ಶ್ರಮವನ್ನ ತೋರಿಸಿ ಇಡೀ ಜಗತ್ತು ಒಳ್ಳೇದಾಗ್ಬೇಕು ಅನ್ನೋದಕ್ಕಾಗಿ ಮಾಡುವಂತ ಕೆಲಸ ಏನಿದೆಯಲ್ಲ, ಅದು ನಿಜವಾಗಲೂ ಶ್ಲಾಘನೀಯವಾದ ವಿಷಯ. ಆ ಒಂದು ಕೆಲಸದಲ್ಲಿ ಮೋದಿಜಿಯವರು ತುಂಬಾ ಅದ್ಭುತವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಆಸ್ತಿಕರಿಗೆ ಏನ್ ಬೇಕು, ಅವರ ಯಾವುದೇ ಧಾರ್ಮಿಕ ಕ್ರಿಯೆಗಳನ್ನಾಗಲಿ ಅಥವಾ ಧಾರ್ಮಿಕ ಭಕ್ತಿಗಳನ್ನಾಗಲಿ ಉತ್ತೇಜನ ಮಾಡುವಂತಹ ಪ್ರಧಾನಮಂತ್ರಿ ಬೇಕು ಅನ್ನೋದಕ್ಕಾಗಿ ಅವ್ರ ಪ್ರಾರ್ಥನೆಯನ್ನು ಮಾಡೋದ್ರಲ್ಲಿ ಅರ್ಥವಿದೆ. ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಅಥವಾ ಅವರಿಗೆ ಉತ್ತೇಜನ ಕೊಡುವಂತಹ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ನಡ್ಕೊಳ್ತಾ ಇರೋದ್ರಿಂದ ಬಹುತೇಕ ಅವರನ್ನ ಜನ ಇಷ್ಟಪಡ್ತಾ ಇದ್ದಾರೆ. ಮತ್ತು ಅವ್ರ ಕೆಲಸ ಅದೇ ಆಗಿರೋದ್ರಿಂದ, ಉತ್ತೇಜನ ಮಾಡೋದು ಸಹಾಯ ಮಾಡೋದೇ ಅವ್ರ ಕೆಲಸ ಆಗಿರೋದ್ರಿಂದ ಜನ ತುಂಬಾ ಪ್ರೀತಿಯಿಂದ ಅವ್ರನ್ನ ಕಾಣ್ತಾರೆ. ಅದ್ರ ಜೊತೆಗೆ ಆ ಶ್ರದ್ಧೆಯೂ ಅವ್ರ ಹತ್ರ ಇರೋದ್ರಿಂದ ಇನ್ನಷ್ಟು ಅವರ ಮೇಲೆ ಭಕ್ತಿ ಮತ್ತು ಒಂದು ಪ್ರೀತಿ ಉತ್ಪತ್ತಿಯಾಗಿದೆ ಜನಗಳಿಗೆ. ಈಗ ಯಾವುದೇ ವಿಷಯಗಳು ಅಷ್ಟೇ, ಈಗ ನನಗೆ ಯಾವುದೋ ಹಜ್ ಸರ್ಕಾರಕ್ಕೆ ಕಾಸನ್ನ ಒದಗಿಸಿದ್ರೆ ಹಜ್ ಅವರೆಲ್ಲ ಅವರಿಗೆ ಖುಷಿ ಪಡ್ತಾರೆ. ಅದೇ ರೀತಿ ಹಿಂದೂ ಧರ್ಮಕ್ಕೆ ಏನಾದ್ರು ಒಂದು ಸಹಾಯವನ್ನು ಮಾಡಿದ್ರೆ ಹಿಂದೂ ಧರ್ಮದವ್ರು ಮಾಡ್ತಾರೆ, ಜೈನ ಧರ್ಮಕ್ಕೆ ಹೋಗಿ ಸಹಾಯವನ್ನು ಮಾಡಿದ್ರೆ ಜೈನದವ್ರು ಮಾಡ್ತಾರೆ. ಹಾಗೆ ಯಾರಿಗೆ ಯಾವ ಅಪೇಕ್ಷೆ ಇದೆಯೋ ಆ ಅಪೇಕ್ಷೆಗೆ ಜನರ ನಾಯಕನಾಗಿ ಯಾವುದನ್ನ ಮೆಚ್ಚಿಸ್ಕೊಳ್ಳೋದಕ್ಕೆ ಅವರು ಇಚ್ಛೆ ಪಡ್ತಾರೋ ಮತ್ತು ಆ ಆಸ್ತಿಕರಲ್ಲಿ ನಂಬಿಕೆಯನ್ನು ತರಿಸ್ತಾರೋ, ಹಾಗಾಗಿ ಮೋದಿಜಿಯವರನ್ನ ವಿಶೇಷ ಸ್ಥಾನದಲ್ಲಿ ನಮ್ಮೆಲ್ಲ ಭಾರತೀಯರು ಕೂಡ ನೋಡ್ತಾರೆ. ಎಸ್, ನಂಬಿಕೆಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ ಆಗಲೇ ಮಾತನಾಡುವ ಸಂದರ್ಭದಲ್ಲಿ. ಅಂದರೆ ಒಂದು ಯಾವುದೇ ರೀತಿಯಾದಂತಹ ಆಚರಣೆಗಳಾಗಿರ್ಬೋದು, ಹಬ್ಬ ಹರಿದಿನಗಳಲ್ಲಿ ಪಾಲ್ಗೊಳ್ಳುವಂತಹ ರೀತಿ, ಅವರಿಗೆ ಇಂತಹ ಆಚರಣೆಗಳ ಮೇಲೆ ಇರುವಂತಹ ನಂಬಿಕೆಯ ಬಗ್ಗೆ ನೀವು ಹೇಳ್ತಾ ಇದ್ರಿ. ನಂಬಿಕೆ ಇಲ್ಲದೇನೆ ಪ್ರಪಂಚ ಇಲ್ಲವೇ ಇಲ್ಲ. ಯಾವುದೇ ವಿಷಯದಲ್ಲಾಗಲಿ ತಮಗೆ ಯಾವುದೋ ಒಂದು ಸೀರೆ ಅದ್ಭುತವಾಗಿ ಚೆನ್ನಾಗಿದೆ ಅಂತ ಅಂಗಡಿಯವನು ತಮ್ಮನ್ನ ನಂಬಿಸುವಂತಹ ಕೆಲಸವನ್ನ ಮಾಡಿದ್ರೆ ಮಾತ್ರ ನೀವು ಸೀರೆಯನ್ನು ತಗೊಳ್ತೀರಿ. ಹಾಗಾಗಿ ಅವನ ನಂಬಿಕೆಗೆ ಅದನ್ನ ತೋರಿಸ್ಕೊಡುವಂತದಕ್ಕೆ ಇನ್ನಷ್ಟು ಅವನಿಗೆ ಒಳ್ಳೆ ಮನಸ್ಸಿದ್ರೆ ನಂಬಿಕೆಯ ಜೊತೆಗೆ ಪ್ರೀತಿಯನ್ನು ಕೂಡ ಅವನು ತೋರಿಸಿ ಅದನ್ನ ಕೊಟ್ರೆ ನೀವು ತುಂಬಾ ಸ್ವೀಕರಿಸ್ತೀರಿ. ಹಾಗೆಯೇ ನಾವು ಮೊದಲೇ ಭಾರತದಲ್ಲಿ ಧರ್ಮಾಚರಣೆಗಳ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಭಾವನಾತ್ಮಕ ಜೀವಿಗಳಾಗಿರೋದ್ರಿಂದ ಅದನ್ನ ನಂಬಿಕೆಯಲ್ಲೇ ನಾವು ಹೋಗ್ತಾ ಇದೀವಿ. ಆ ನಂಬಿಕೆಗೆ ಘಾಸಿಗೊಳಿಸ್ತೇನೆ ಅವ್ರು ಪೂರಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದನೇ ಜನ ಎಲ್ಲ ಅವ್ರನ್ನ ಪ್ರೀತಿ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರನ್ನ ಫಾಲೋ ಕೂಡ ಮಾಡುವಂತಹ ಜನಗಳು ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ನಂಬಿಕೆಯನ್ನು ಉಳಿಸ್ಕೊಳ್ಳೋದೇ ದೊಡ್ಡ ಸಾಹಸ. ಆ ನಂಬಿಕೆಯನ್ನು ಉಳಿಸ್ಕೊಂಡ್ರು ಅಂತ ಹೇಳಿದ ಮೇಲೆ ಅದು ನಿಜವಾಗಲೂ ಜನರ ನಾಯಕನಾಗುವಂತದಕ್ಕೆ ಇರುವಂತವನು ಅಂತ ಹೇಳ್ತಾರೆ. ಹಾಗಾಗಿ ಆ ನಂಬಿಕೆಯಲ್ಲಿಯೇ ಧರ್ಮ ನಡೀತಾ ಇರೋದ್ರಿಂದ ಬಹುತೇಕ ಈ ಆಸ್ತಿಕರಲ್ಲಿ ಅವರು ತುಂಬಾ ಹೆಸರುವಾಸಿಗೆ ಆಗಿದ್ದಾರೆ. ಈಗ ಶ್ರೀನಿವಾಸ ಅಯ್ಯಂಗಾರ್ ಅವರು, ಈಗ ನಾವು ಕೆಲವೊಂದು ದಿನಗಳ ವಿಚಾರವನ್ನು ಮೆನ್ಷನ್ ಮಾಡಿದ್ವಿ, ಹೇಳಿದ್ರಿ ಅಂದ್ರೆ ರಥಸಪ್ತಮಿ ಆಗಿರ್ಬೋದು ಅಥವಾ ಮೌನಿ ಆಚರಣೆ ಮೊನ್ನೆಯ ದಿನ ಆಗಿರುವಂತಹ ದಿನಗಳಾಗಿರ್ಬೋದು, ಅಮಾವಾಸ್ಯೆಯ ದಿನಗಳಾಗಿರ್ಬೋದು, ಮೌನಿ ಅಮಾವಾಸ್ಯೆ ದಿನಗಳು, ಹೀಗೆ ಇಂತಹ ದಿನಗಳ ವಿಶೇಷತೆಗಳು ಆಯಾ ದಿನವೇ ಸ್ನಾನ ಮಾಡಿದ್ರೆ ಏನಾಗುತ್ತೆ, ಉಳಿದ ದಿನಗಳಲ್ಲಿ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತೆ, ಇವತ್ತಿನ ದಿನದ ಬಗ್ಗೆ ಕೂಡ ನೀವು ಅಲ್ಲಿ ಇವತ್ತಿನ ವಿಶೇಷತೆಯ ಬಗ್ಗೆ ಕೂಡ ಹೇಳಿದ್ರಿ. ಹಾಗಾಗಿ ಆಯಾ ದಿನಗಳ ವಿಶೇಷತೆಗಳನ್ನ ಈಗ ಒಂದು ಅಮಾವಾಸ್ಯೆ ಆಗ್ಲಿ ಅಥವಾ ಸಂಕ್ರಾಂತಿ ಆಗ್ಲಿ, ಸಂಕ್ರಾಂತಿ ಅಂದ್ರೆ ತಿಂಗಳಿಗೊಂದು ಸಂಕ್ರಾಂತಿ ಬರುತ್ತೆ. ಸಮ್ಯಕ್ ಕ್ರಾಂತಿ ಸಂಕ್ರಾಂತಿ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂತದಕ್ಕೆಲ್ಲ ಸಂಕ್ರಮಣ ಅಂತೀವಿ ಅಥವಾ ಸಂಕ್ರಾಂತಿ ಅಂತಾನೆ ಹೇಳ್ತೀವಿ. ಇದನ್ನ ನಾವು ಪರ್ವಕಾಲ ಅಂತ ಹೇಳ್ತೀವಿ. ಈ ಪರ್ವಕಾಲಗಳಲ್ಲಿ ಮಾಡಿದ್ರೆ ವಿಶೇಷವಾದಂತಹ ಫಲಪ್ರಾಪ್ತಿವಾಗುತ್ತೆ ಅಂತ ಹೇಳುತ್ತೆ. ಈಗ ಹಿಂದೆ ಮುಂದೆ ಅಂದ್ರೆ ಅವರಿಗೂ ಸಂಬಂಧ ಇವರಿಗೂ ಸಂಬಂಧ ಅಂತಾರೆ, ಆದ್ರೆ ಆ ತಿಂಗಳಿಗೂ ಸಂಬಂಧ ಈ ತಿಂಗಳಿಗೂ ಸಂಬಂಧ ಅಂತ ಇರುತ್ತಲ್ಲ. ಹಾಗಾಗಿ ಒಂದು ವಿಶೇಷವಾದಂತಹ ಪರ್ವಕಾಲ, ಸಂಧಿಕಾಲ ಅಂತ ಹೇಳ್ತೀವಿ. ಈ ಸಂಧಿಕಾಲಗಳಲ್ಲಿ ತೀರ್ಥ ಸ್ನಾನಗಳನ್ನು ಮಾಡಿದ್ರೆ ಇನ್ನೊಂದು ವಿಶೇಷವನ್ನ ತಮಗೆ ಹೇಳಬೇಕು. ಈಗ ನಮಗೆ ಬಾತ್ರೂಮ್ ಫೆಸಿಲಿಟೀಸ್ ಅಥವಾ ಗುಡ್ಡಗಾಡುಗಳಲ್ಲಿ ಮನೆಗಳನ್ನು ಮಾಡುವಂಥದ್ದು ಇವೆಲ್ಲ ಹೋಯ್ತು. ಆದರೆ ನಮ್ಮ ಸಂಸ್ಕೃತಿ ಆರಂಭ ಆಗಿದ್ದೇ ನದಿ ತೀರಗಳಲ್ಲಿ. ಅಲ್ಲಿಯೇ ಸ್ನಾನವನ್ನು ಮಾಡಬೇಕು, ಅಲ್ಲಿಯೇ ನಿತ್ಯ ಕರ್ಮಗಳನ್ನು ಮುಗಿಸ್ಕೋಬೇಕು, ಅಲ್ಲಿಯೇ ಅವರು ಆ ಜೀವನವನ್ನು ಸಾಗಿಸ್ಬೇಕು. ಇದು ನದಿ ಪಾತ್ರಗಳಲ್ಲಿಯೇ ಬರಬೇಕಾದಂಥದ್ದು. ಹಾಗಾಗಿ ನದಿ ಸ್ನಾನವನ್ನ ಪುಣ್ಯತಮವಾದಂಥದ್ದು ಅಂತ ಹೇಳ್ತೀವಿ. ಆದ್ರೆ ಪ್ರತಿ ದಿವಸ ಯಾರ ಕೈಲಿ ಆಗೋಲ್ವೋ ಅವ್ರು ಕೂಡ ಆ ಪರ್ವಕಾಲದಲ್ಲಿ ಮಾಡಿದ್ರೆ ಬಹುತೇಕ ಅವರಿಗೂ ಪುಣ್ಯ ಬರುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ಪರ್ವಕಾಲಗಳು, ಶುಭ ಕಾಲಗಳು, ಶುಭ ದಿನಗಳು ಈ ನಿರ್ಣಯವನ್ನು ಮಾಡಿ ಅವರಿಗೆ ಬಹುತೇಕ ನಾವು ಆ ದಿನಗಳಲ್ಲಿ ಮಾಡಿದ್ರೆ ವಿಶೇಷ ಶಕ್ತಿ ಉಂಟಾಗುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ಈ ಅಮಾವಾಸ್ಯೆಗಳಲ್ಲಿ ಮಾಡಿದ್ರೆ ಅಂತ ಕೇಳಿದ್ರಿ. ಅಮಾವಾಸ್ಯೆಗಳಲ್ಲಿ ತರ್ಪಣಾದಿಗಳನ್ನ ಮಾಡೋದಕ್ಕೂ ಕೂಡ ಯೋಗ್ಯವಾದಂತಹ ದಿವಸವಾದ್ದರಿಂದ, ತಿಥಿಯಾಗಿರೋದ್ರಿಂದ ಅವತ್ತು ನೀವು ಅಲ್ಲಿ ನದಿ ಸ್ನಾನವನ್ನು ಮಾಡಿಕೊಂಡು ಯಾವುದೇ ವ್ಯಕ್ತಿಗಳನ್ನ ಮತ್ತೊಬ್ಬರಿಗೆ ಮುಟ್ಟಿಕೊಳ್ಳದೇನೆ, ಅವತ್ತಿನ ಕಾಲದಲ್ಲಿ ರೋಗ ಇತ್ತು, ಆದ್ರಿಂದ ಒಬ್ರಿಗೊಬ್ರು ಮುಟ್ಕೊಂಡ್ರೆ
ಇಡೀ ಜನಸಮೂಹವೇ ಹೊರಟೋಗ್ತಾ ಇತ್ತು ಅನ್ನೋ ಕಾಲದಲ್ಲಿ ಇತ್ತು. ಆದ್ರೆ ಇವತ್ತು ಆರೋಗ್ಯ ವಿಚಾರಿಸೋದಕ್ಕಾಗಿ ಅನೇಕ ಹಾಸ್ಪಿಟ್ಲ್ಗಳು ಬಂದಿವೆ. ಹಾಗಾಗಿ ನಮಗೆ ಆ ರೀತಿಯಾದಂತಹ ಗೋಚರಣೆಗಳು ಅಥವಾ ಆಚರಣೆಗಳು ಸ್ವಲ್ಪ ದೂರದಲ್ಲಿವೆ. ಆದರೂ ನಮ್ಮ ಪರ್ವಕಾಲಗಳಲ್ಲಿ ಆಚರಣೆ ಮಾಡುವಂತಹ ಶ್ರೇಷ್ಠತ್ವವನ್ನ ಶುಚಿಗಾಗಿ ಮತ್ತು ನಮ್ಮ ಆರೋಗ್ಯಕ್ಕಾಗಿ ಮಾಡಿರುವಂತಹ ದಿನಗಳು. ಆದ್ದರಿಂದ ಅಂತಹ ಪರ್ವಕಾಲಗಳಲ್ಲಿ ಮಾಡಿದ್ರೆ ಆರೋಗ್ಯ ಹೆಚ್ಚಾಗುತ್ತೆ ಮತ್ತು ಜೊತೆಗೆ ಆಸ್ತಿಕ ಭಕ್ತರಿಗೆ ಒಂದು ಅನುಕೂಲವಾಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಎಸ್, ಬಹುಶಃ ಹುಣ್ಣಿಮೆ ಅದೇ ರೀತಿಯಾಗಿ ಶಿವರಾತ್ರಿಯ ವಿಚಾರದ ಬಗ್ಗೆ ಕೂಡ ಮಾತನಾಡಬೇಕು ನಿಮ್ಮ ಜೊತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕು. ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ ಅಯ್ಯಂಗಾರ್